भञ्जनः प्रभु तुमि तम भञ्जनः नमो नमो प्रभु वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तम भञ्जनः प्रभु तुमि तम भञ्जनः धिलंग रंग भंग बाजे अंग संग मृदंग धिलंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदे तुम्हार जय श्री गुरु महाराज जी की जय। ಭರತ ಖಂಡದ ನೀಲ ಗಗನವತಿ ಮಿರ ಮುಸುಗಿರಲು ಭರತ ಖಂಡದ ನೀಲ ಗಗನವತಿ ಮಿರ ಮುಸುಗಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು ಪರಮಹಂಸನೆ ಉದಯ ಸೂರ್ಯನ ತೆರದಿರಂಜಿಸಿದೆ ಪರಮಹಂಸನೆ ಉದಯ ಸೂರ್ಯನ ತೆರದಿರಂಜಿಸಿದೆ ಹೃದಯ ನಭದ ಜ್ಞಾನ ತಿಮಿರವ ನಿರದೆ ಭಂಜಿಸಿದೆ ಹೃದಯ ನಭದ ಜ್ಞಾನ ತಿಮಿರವ ನಿರದೆ ಭಂಜಿಸಿದೆ ಭರತ ಖಂಡದ ನೀಲ ಗಗನವತಿ ಮಿರ ಮುಸುಗಿರಲು ಗಳೊಂದೆ ನಿಲಯಕ್ಕೆ ಪೋಪುವೆಂಬುದನು ಸರ್ವ ಮಾರ್ಗಗಳೊಂದೆ ನಿಲಯಕ್ಕೆ ಪೋಪುವೆಂಬುದನು ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ ಕ್ರೈಸ್ತ ಹಿಂದೂ ಮಹಮದೀಯರೇ ಬೌದ್ಧ ಮೊದಲಾದ ಕ್ರೈಸ್ತ ಹಿಂದೂ ಮಹಮದೀಯರೇ ಬೌದ್ಧ ಮೊದಲಾದ ಮತಗಳ ಆತ್ಮವದೊಂದೇ ಎಂಬುದ ತಿಳುಹಿ ಪಾಲಿಸಿದೆ ಮತ
ಭೂತಗಳಾತ್ಮವದೊಂದೆ ಎಂಬುದ ತಿಳುಹಿ ಪಾಲಿಸಿದೆ. ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ಮಹಮದ ರಾಮ ಕೃಷ್ಣ ಜೊರಾಸ್ತ ಗೌತಮರು. ಕ್ರಿಸ್ತ ಮಹಮದ ರಾಮ ಕೃಷ್ಣ ಜೊರಾಸ್ತ ಗೌತಮರು. ದಿವ್ಯ ವೇದ ಕುರಾನು ಬೈಬಲು ತಲ್ಮಡಾದಿಗಳು. ದಿವ್ಯ ವೇದ ಕುರಾನು ಬೈಬಲು ತಲ್ಮಡಾದಿಗಳು. ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು. ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು. ಕಾಶಿ ಮಾಕ್ತಗಳೆಲ್ಲ ನಿನ್ನೊಳಗೈಕ್ಯವಾಗಿಹವು. ಕಾಶಿ ಮಾಕ್ತಗಳೆಲ್ಲ ನಿನ್ನೊಳಗೈಕ್ಯವಾಗಿಹವು. ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಲೋಕ ಜೀವರಿಗಾತ್ಮಶಕ್ತಿಯ ನೀಡಿ ಕಾಪಾಡು. ಲೋಕ ಜೀವರಿಗಾತ್ಮಶಕ್ತಿಯ ನೀಡಿ ಕಾಪಾಡು. ನೆನೆವರೆಲ್ಲರ ಹೃದಯವಾಗಲಿ ನಿನ್ನ ನೆಲೆವೀಡು. ನೆನೆವರೆಲ್ಲರ ಹೃದಯವಾಗಲಿ ನಿನ್ನ ನೆಲೆವೀಡು. ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಆತ್ಮಭಾವಿತನೇ. 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 ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಕಣ್ಣು ಮುಂದೆ ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ಕೊಳ್ಳೋಣ. ಶ್ರೀರಾಮಕೃಷ್ಣರ ಚರಣ ಕಮಲಗಳಲ್ಲಿ ನಮಸ್ಕರಿಸೋಣ, ಪುಷ್ಪಾಂಜಲಿ ಮಾಡೋಣ. ಶ್ರೀರಾಮಕೃಷ್ಣರ ಪದಕಮಲಗಳನ್ನು ಮುಟ್ಟಿ ನಮಸ್ಕರಿಸಿ ಶ್ರೀರಾಮಕೃಷ್ಣರನ್ನೇ ನೋಡುತ್ತಾ ಪ್ರಾರ್ಥನೆ ಮಾಡೋಣ. ಶ್ರದ್ಧೆ ಭಕ್ತಿಗಳಿಂದ ಶ್ರೀರಾಮಕೃಷ್ಣರಿಗೆ ಪ್ರಾರ್ಥನೆ ಸಲ್ಲಿಸೋಣ. ಹೇ ಭಗವಂತ, ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು. ನಾನು ಸದಾ ಸಚ್ಚಿಂತನೆಯನ್ನು ಮಾಡುವಂತಹ ಮನಸ್ಥಿತಿಯನ್ನು ಕೊಡು. ಹೇ ಭಗವಂತ,
ಸರ್ವರಲ್ಲೂ ನಿನ್ನನ್ನು ಕಾಣುವಂತಹ ಆ ಒಂದು ಶಕ್ತಿಯನ್ನು ನನಗೆ ಕೊಡು. ಹೇ ಭಗವಂತ, ನಾನು ನಿನ್ನಲ್ಲಿ ಶರಣಾಗಿದ್ದೇನೆ. ಹೇ ಭಗವಂತ, ನನ್ನನ್ನು ಅನುಗ್ರಹಿಸು. ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಅವರ ಮುಖಮಂಡಲವನ್ನು ನೋಡ್ತಾ ಅವರ ನಾಮ ಜಪವನ್ನು ಮಾಡೋಣ. ಈಗ ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ
ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ನಮ್ಮ ಇವತ್ತಿನ ನೀತಿ ಕಥೆ ಸೆಷನ್ ನಮ್ಮ ಮಕ್ಕಳ ಸಂಘದ ಹಿರಿಯ ಸದಸ್ಯನಾದಂಥ ಲೋಹಿತ್ ಗೌಡ ಒಂದು ನೀತಿ ಕಥೆಯನ್ನು ನಮ್ಮ ಮುಂದಿಗೆ ಹಂಚಿಕೊಳ್ಳಲಿದ್ದಾನೆ. ಯಾವ ಒಂದು ನೀತಿ ಕಥೆಯನ್ನು ಹಂಚ್ಕೊತಾನೆ ಮತ್ತು ಅದರಲ್ಲಿ ಯಾವ ನೀತಿ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಲೋಹಿತ್. ನನ್ನ BMS ನಂಬರ್ 517. ನಾನು ಇಂದು ಮಹಾಭಾರತದಲ್ಲಿ ಬರುವ ಒಂದು ಪುಟ್ಟ ಕಥೆಯನ್ನು ಹೇಳುತ್ತಿದ್ದೇನೆ. ನಾನು ಇಂದು ಮಹಾಭಾರತದಲ್ಲಿ ಒಬ್ಬ ಶ್ರೇಷ್ಠ ಬಿಲ್ಲುಗಾರನಾದ ಏಕಲವ್ಯ ಎಂಬುವರ ಕಥೆ ಹೇಳುತ್ತಿದ್ದೇನೆ. ಮಹಾಭಾರತದ ಪುರಾಣದ ಪ್ರಕಾರ ಏಕಲವ್ಯರ ಹೆತ್ತ ತಂದೆಯ ತಾಯಿಗಳು ದೇವಸ್ಸರ ಹಾಗೂ ಶಾರದಾ. ಆದರೆ ನಂತರ ಹಲವಾರು ಕಾರಣಾಂತರಗಳಿಂದ ಅವರು ನಿಷಾದ ಎಂಬ ಕಾಡಿನ ರಾಜರಾದ ಹಿರಣ್ಯಧನುಷು ಹಾಗೂ ದಾಮಿನಿ ಎಂಬ ದಂಪತಿಗಳಿಗೆ ಅವರನ್ನು ದತ್ತು ತೆಗೆದುಕೊಂಡರು. ನಂತರ ಏಕಲವ್ಯರು ಅವರ ಪುಟ್ಟ ವಯಸ್ಸಿರುವಾಗಲೇ ಯುವರಾಜರಾಗಿ ನೇಮಕರಾಗಿ ಆ ಕಾಡು ಜನರನ್ನು ರಕ್ಷಿಸುವ ಪರಿಸ್ಥಿತಿ ಬಂತು. ಆಗ ಅವರು ಅವರ ಕಾಡು ಜನರ ಹಾಗೂ ಸುತ್ತಮುತ್ತ ಇದ್ದ ಪ್ರಾಣಿಗಳನ್ನು ರಕ್ಷಿಸಲು ಅವರು ಬಿಲ್ಲುವಿದ್ಯೆಯನ್ನು ಕಲಿಯುವಂತೆ ನಿಶ್ಚಯಿಸಿದರು. ಆಗ ಅವರ ಕಾಡಿನ ಬಳಿಯೇ ಇದ್ದ ದ್ರೋಣಾಚಾರ್ಯರ ಆಶ್ರಮಕ್ಕೆ ತೆರಳಿ ದ್ರೋಣಾಚಾರ್ಯರಿಗೆ ಆ ಬಿಲ್ಲುವಿದ್ಯೆಯನ್ನು ಹೇಳಿಕೊಡುವಂತೆ ವಿನಂತಿಸಿದರು. ಆದರೆ ದ್ರೋಣಾಚಾರ್ಯರಿಗೆ ಆಗಲೇ ಹಲವಾರು ಬಿಲ್ಲು ಶಿಷ್ಯಂದಿರು ಇದ್ದರು. ಅದರಲ್ಲಿ ಅರ್ಜುನರು ಒಬ್ಬರು. ಹಾಗಾಗಿ ಆದರೆ ಏಕಲವ್ಯರ ಬಳಿ ಹೆಸರು, ಸಾಧನೆ ಮತ್ತು ಅವರಿಗೆ ಗುರುದಕ್ಷಿಣೆ ಕೊಡುವ ಸಾಮರ್ಥ್ಯ ಇರಲಿಲ್ಲ. ಹಾಗಾಗಿ ದ್ರೋಣಾಚಾರ್ಯರಿಗೆ ಅವರಿಗೆ ಹೇಳಿಕೊಡುವ ಇಚ್ಛೆಯೂ ಇರಲಿಲ್ಲ. ಹಾಗಾಗಿ ದ್ರೋಣಾಚಾರ್ಯರು ಏಕಲವ್ಯರನ್ನು ಶಿಷ್ಯನಾಗಿ ಸ್ವೀಕರಿಸಲು ನಿರ್ಧಾರ ಮಾಡಲಿಲ್ಲ. ಹಲವು ಸಮಯವು ಕಳೆದವು. ಏಕಲವ್ಯರಿಗೆ ಅವರು ಬಿಲ್ಲುವಿದ್ಯೆಯನ್ನು ಕಲಿಯುವ ಇಚ್ಛೆ ಬೀಳಲಿಲ್ಲ. ಅವರು ಸ್ವಯಂ ಅವರೇ ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿದರು. ನಂತರ ದಿನವೂ ದ್ರೋಣಾಚಾರ್ಯರಿಗೆ ಆ ಮೂರ್ತಿಗೆ ಅವರೇ ಎಂದು ಭಾವಿಸಿಕೊಂಡು ಪೂಜೆ ಮಾಡುತ್ತಿದ್ದರು. ನಂತರ ಅವರು ಆ ಮೂರ್ತಿಯ ಮುಂದೆಯೇ ಬಿಲ್ಲುವಿದ್ಯೆಯನ್ನು ಪ್ರಾರಂಭಿಸಿದರು. ಅವರು ಪ್ರತಿ ಸತಿಯೂ ದ್ರೋಣಾಚಾರ್ಯ ಆಶ್ರಮದ ಬಳಿ ಹೋಗಿ ಅರ್ಜುನಿಗೆ ಹೇಳಿಕೊಡುತ್ತಿದ್ದ ಪಾಠಗಳನ್ನು ಕದ್ದು ಮುಚ್ಚಿ ನೋಡಿ ಸ್ವಯಂ ಅವರೇ ಬಂದು ದ್ರೋಣಾಚಾರ್ಯರ ಮೂರ್ತಿಯ ಮುಂದೆ ಬಿಲ್ಲುವಿದ್ಯೆಯನ್ನು ಕಲಿಯುತ್ತಿದ್ದರು. ನಂತರ ಅವರ ಶ್ರದ್ಧೆ ಮತ್ತು ಏಕಾಗ್ರತೆ ಮತ್ತು ನಿಷ್ಠೆಯಿಂದ ಸ್ವಯಂ ಅವರೇ ಬಿಲ್ಲುವಿದ್ಯೆಯನ್ನು ಹೇಗೆ ಕಲಿತರು ಎಂದರೆ ಅರ್ಜುನನನ್ನು ಮೀರಿಸುವ ಅಷ್ಟು ವಿದ್ಯೆಯನ್ನು ಕಲಿತರು. ಅದು ಕೂಡ ದ್ರೋಣಾಚಾರ್ಯರು ಇಲ್ಲದೆ. ಆಗ ಆ ವಿಷಯವನ್ನು ತಿಳಿದ ದ್ರೋಣಾಚಾರ್ಯರು ಅವರು ಅರ್ಜುನನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ನಿಷ್ಠೆಯಲ್ಲಿ ಅವರು ಅರ್ಜುನನಿಗೆ ಒಂದು ಮಾತು ಕೊಟ್ಟಿದ್ದರು. ಇಡೀ ವಿಶ್ವದಲ್ಲಿ ನಿನ್ನಕ್ಕಿಂತ ಶ್ರೇಷ್ಠ ಬಿಲ್ಲುಗಾರ ಯಾರೂ ಇಲ್ಲ ಎಂದು, ನಾನು ನಿನ್ನನ್ನೇ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ಆ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಅವರು ಏಕಲವ್ಯರ ಬಳಿ ಅರ್ಜುನನನ್ನು ಕರೆದುಕೊಂಡು ಹೋದರು. ಏಕಲವ್ಯರು ದ್ರೋಣಾಚಾರ್ಯರನ್ನು ಕಂಡು ಸಂತೋಷವಾಗಿ ಪ್ರಣಾಮಿಸಿ, ಗುರುಗಳೇ, ಏನು ನೀವು ಇಲ್ಲಿ ಎಂದು ಕೇಳಿದರು. ಆಗ ದ್ರೋಣಾಚಾರ್ಯರು ಅವರ ನಿಷ್ಠೆಯನ್ನು ಕಂಡು ಸಂತೋಷಗೊಂಡು, ನಾನು ಇಲ್ಲಿ ನೀನು ನನ್ನ ನಿಜವಾದ ಶಿಷ್ಯನಾಗಿದ್ದರೆ ನನ್ನ ಮೂರ್ತಿಯ ಮುಂದೆಯೇ ನೀನು ಬಿಲ್ಲುವಿದ್ಯೆಯನ್ನು ಕಲಿತಿದ್ದಿರುವ ಕಾರಣ ನನಗೆ ಗುರುದಕ್ಷಿಣೆಯನ್ನು ನೀಡು ಎಂದು ಕೇಳಿದರು.
ಆಗ ಏಕಲವ್ಯರು ಯೋಚಿಸದೆ, ಹಾ ಗುರುಗಳೇ, ನೀವು ಏನು ಬೇಕಾದ್ರೂ ಗುರುದಕ್ಷಿಣೆಯನ್ನು ಕೇಳಿ ನಾನು ನಿಮಗೆ ನೀಡುತ್ತೇನೆ ಎಂದು ಹೇಳಿದರು. ಆಗ ದ್ರೋಣಾಚಾರ್ಯರು ಹೇಳಿದರು, ನನ್ನ ಗುರುದಕ್ಷಿಣೆ ತುಂಬ ಕಠಿಣವಾಗಿರುತ್ತದೆ. ನಿನ್ನ ಬಳಿ ಮಾಡಲು ಆಗೋದಿಲ್ಲವ ಗುರುದಕ್ಷಿಣೆಯೇ ಆಗಿರಬಹುದು. ಯೋಚಿಸು, ಪುನಃ ಯೋಚಿಸು ಎಂದು ಹೇಳಿದರು, ಎಚ್ಚರಿಸಿದರು. ಆದರೆ ಏಕಲವ್ಯರು ಯೋಚಿಸದೆ, ನೀವು ಕೇಳುವ ಏನೇ ಗುರುದಕ್ಷಿಣೆಯನ್ನು ನೀಡುತ್ತೇನೆ ಎಂದು ಹೇಳಿದರು. ನಂತರ ದ್ರೋಣಾಚಾರ್ಯರು ಅವರ ಅರ್ಜುನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ನಿನ್ನ ಬಲಗೈಯ ಹೆಬ್ಬೆರಳನ್ನು ನೀಡುವಂತೆ ವಿನಂತಿಸಿದರು. ಆಗ ಏಕಲವ್ಯರು ಒಂದು ಕ್ಷಣವೂ ಯೋಚಿಸದೆ ತಮ್ಮ ಕತ್ತಿಯನ್ನು ತೆಗೆದು ತಮ್ಮ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿ ದ್ರೋಣಾಚಾರ್ಯರಿಗೆ ನೀಡಿದರು. ಆ ಸಮಯದಲ್ಲಿ ಏಕಲವ್ಯರ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ, ಮುಖದಲ್ಲಿ ಬೇಜಾರು ಇರಲಿಲ್ಲ. ಅದನ್ನು ಕಂಡು ದ್ರೋಣಾಚಾರ್ಯರು, ಇಂಥ ಶಿಷ್ಯನಿಗೆ ನಾನೇಕೆ ಇಂಥ ಕಷ್ಟವಾದ ಗುರುದಕ್ಷಿಣೆಯನ್ನು ಕೇಳಿದೆ ಎಂದು ಬೇಸರಗೊಂಡು ಅವರ ಹೆಬ್ಬೆರಳನ್ನು ಸ್ವೀಕರಿಸಿ ಏಕಲವ್ಯರಿಗೆ ಹೇಳಿದರು, ನೀನು ನಿನ್ನ ಶ್ರದ್ಧೆಗೆ ಮತ್ತು ನಿನ್ನ ಮಾತಿಗೆ ಮತ್ತು ಏಕಾಗ್ರತೆಗೆ ಎಂದಿಗೂ ಈ 7 ಸಮುದ್ರದ ಆಚೆಗೂ ನಿನ್ನ ಹೆಸರನ್ನು ಎಂದಿಗೂ ಜ್ಞಾಪಕ ಇಟ್ಟುಕೊಂಡಿರುತ್ತಾರೆ ಎಂದು ಆಶೀರ್ವದಿಸಿ ಅರ್ಜುನನೊಂದಿಗೆ ಹಿಂತಿರುಗಿದರು. ನಾವು ಈ ಕಥೆಯ ಮೂಲಕ ತಿಳಿಯುವ ನೀತಿ ಏನೆಂದರೆ, ಶ್ರದ್ಧೆ, ನಿಷ್ಠೆ ಹಾಗೂ ಏಕಾಗ್ರತೆ ಇದ್ದರೆ ನಮ್ಮ ಬಳಿ ಏನೂ ಇರಲಿಲ್ಲ ಎಂದರೂ ಎಲ್ಲವನ್ನು ಪಡುವ ಸಾಮರ್ಥ್ಯತೆ ಬರುತ್ತದೆ. ಜಯ ರಾಮಕೃಷ್ಣ. ಲೋಹಿತ್ ಉತ್ತಮವಾದಂಥ ಒಂದು ಕಥೆನ ತುಂಬ ಚೆನ್ನಾಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾನೆ. ಎಲ್ರಿಗೂ ತಿಳಿದಿರುವಂಥ ಕತೆ ಇದು. ಈ ಕತೆ ಹೇಗೆ ಅಂದರೆ ಎಷ್ಟು ಸಲ ಕೇಳಿದ್ರೂ ಕೂಡ ಹೊಸದಾಗೆ ಕಾಣುವಂಥದ್ದು. ಯಾಕೆಂದರೆ ಒಂದೊಂದು ಸರ್ತಿ ನಾವು ಈ ಕಥೆನ ಕೇಳ್ತಿದ್ದಾವೆ, ಇದು ಅದರಲ್ಲೂ ಎಸ್ಪೆಷಲಿ ಇವೊಂದು ಏಕಲವ್ಯನ ಕತೆ ನಾವು ಕೇಳಬೇಕಾದಾಗ ಅದ್ಭುತವಾಗಿರುತ್ತೆ. ಅದರಲ್ಲೂ ಈ ಒಂದು ಕಥೆಯನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಉತ್ತಮವಾದಂಥ ನಾಟಕ ರೂಪದಲ್ಲಿ ಬರೆದಿದ್ದಾರೆ, ಬೆರಳಿಗೆ ಕೊರಳ್ ಅಂತ. ತುಂಬ ಆ ಟೈಟ್ಲೇ ಆಗಿದೆ, ಬೆರಳಿಗೆ ಕೊರಳ್ ಅಂತ. ಅಂದರೆ ಇಲ್ಲಿ ನಾವು ಏಕಲವ್ಯನ ಆ ಶ್ರದ್ಧೆ, ನಿಜವಾಗ್ಲೂ ಆ ಶ್ರದ್ಧೆನ ನಾವು ಕಲಿಬೇಕಾಗಿದೆ. ಯಾವುದೇ ಒಂದು ಸಾಧನೆಗೂ ಕೂಡ ಶ್ರದ್ಧೆ, ಶ್ರದ್ಧೆನಲ್ಲಿ ಗುರುಗಳ ಕೃಪೆ ಆಗಬೇಕು. ನಾವು ಗುರುಗಳ ಕೃಪೆ ಫಿಸಿಕಲಾಗಿ ಸಿಗಬೇಕು ಅಂತಿಲ್ಲ ನೋಡಿ. ಅವನಿಗೆ ಒಂದು ಫಿಸಿಕಲ್ ಆಗಿಲ್ಲದೆ ಇದ್ರೂ ಕೂಡ ಗುರುಗಳನ್ನ ಭಾವಿಸ್ದ. ನಾವೆಲ್ಲ ಮಂತ್ರದೀಕ್ಷೆ ಆಗಿರೋರೆಲ್ಲರೂ ಎಷ್ಟು ಆ ಒಂದು ದಿವ್ಯ ಗುರುಗಳ ಒಂದು ಆ ಮಂತ್ರನ ನಾವು ತೊಗೊಂಡಿದ್ದೀವಲ್ಲ, ನಮಗೆ ಪ್ರೆಸೆಂಟಾಗಿ ಗುರುಗಳು ಕಾಣಲೇಬೇಕಾಗಿಲ್ಲ, ಗುರುಗಳನ್ನ ಭಾವಿಸ್ಕೊಂಡು ಗುರುಗಳನ್ನ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ, ಛಾಯಾ ಕಾಯ ಸಮಾನ್ ಅಂತ ಶ್ರೀರಾಮಕೃಷ್ಣರು. ಯಾವುದೇ ಒಂದು ಚಿತ್ರಪಟ, ಯಾವುದೇ ಒಂದು ಮೂರ್ತಿ ನಾವು ಭಾವಿಸ್ದಂಗೂ ಅದು ನಿಜವಾಗಿರುತ್ತೆ ಅನ್ನೋದರಲ್ಲಿ ಇಲ್ಲಿ ನಾವು ಕಂಡುಕೊಂಡ್ವಿ. ಉತ್ತಮವಾದಂಥ ಕಥೆನ ನಮ್ಮೊಂದಿಗೆ ಲೋಹಿತ್ ಹಂಚ್ಕೊಂಡೇನೆ. ಅವನಿಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. जय राम कृष्ण. 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 ಎಲ್ಲರಿಗೂ ಜಯ ರಾಮಕೃಷ್ಣ. जय राम कृष्ण सर. जय राम कृष्ण. जय राम कृष्ण सर. कृष्ण सर. जय राम कृष्ण सर. जय राम कृष्ण सर. जय राम कृष्ण सर.
जयराम कृष्ण सर जयराम कृष्ण सर